ಇತ್ತೀಚೆಗೆ ಮಹಾತ್ಮ ಗಾಂಧೀಜಿಯವರ ಮೊಮ್ಮಗ ಮಣಿಲಾಲ್ ಗಾಂಧೀಜಿಯವರ ಮಗ ಒಂದು ಲೇಖನ ಬರೆದಿದ್ದಾರೆ. ತುಂಬ ಪ್ರಯೋಜನ ಆಗುವಂಥ ಲೇಖನ ಅದು. ಅರುಣ್ ಗಾಂಧಿ ಅಂತ ಆತನ ಹೆಸರು. ಆತ ತಮ್ಮ ತಾತ ಬಾಪೂಜಿ ಜೊತೆಗೆ ವರ್ಧಾ ಹತ್ತಿರ ಸೇವಾಶ್ರಮದಲ್ಲಿದ್ದರು. ನಂತರ ಪುಣೆಯಲ್ಲಿದ್ದಂಥ ದಿನಶಾ ಮೆಹ್ತಾ ನಿಸರ್ಗ ಚಿಕಿತ್ಸಾಲಯದಲ್ಲಿ ಅವರೊಂದಿಗಿದ್ದರು. ಆಗ ಅವರು ಸುಮಾರು 12ರಿಂದ 14 ವರ್ಷ ವಯಸ್ಸಿರ್ಬೋದು. ಪ್ರಪಂಚದ ಗಮನ ಎಲ್ಲ ಗಾಂಧೀಜಿ ಕಡೆ ಇದ್ದದ್ರಿಂದ ತಾನು ಅವ್ರ ಜೊತೆಗಿದ್ದರೆ ನಾನು ಪ್ರಸಿದ್ಧ ಆಗ್ತೀನಿ, ಅವ್ರ ಬೆಳಕಲ್ಲಿ ನಾನು ಬರ್ತೇನೆ ಅಂತ ಅರಿವಿತ್ತು ಅವರಿಗೆ. ಅರುಣ ಬಾಲ್ಯದ ದಿನಗಳನ್ನು ಕಳೆದು ದಕ್ಷಿಣ ಆಫ್ರಿಕಾದಲ್ಲಿ. ಅಲ್ಲಿ ವರ್ಣಭೇದ ನೀತಿಯನ್ನು ಕಂಡಿದ್ದವರು, ಅನುಭವಿಸಿದ್ದವರು. ಅಲ್ಲಿದ್ದ ಬಿಳಿಯರಿಂದ ಕೇವಲ ಮಾನಸಿಕ ಹಿಂಸೆ ಮಾತ್ರ ಅಲ್ಲ, ದೈಹಿಕ ಹಿಂಸೆ ಕೂಡ ತಾಳ್ಕೊಂಡವರು. ಅಷ್ಟೇ ಅಲ್ಲದೆ ಆಫ್ರಿಕನ್ ಹುಡುಗರು ಕೂಡ ಇವ್ರನ್ನ ಒಪ್ಪುಗಳಾರದೆ ಹೊಡೆದಿದ್ರು. ಆದರೆ ಅರುಣನ ಮನಸ್ಸೊಳಗೆ ಕ್ರೋಧ ಉಳಿದಿತ್ತು. ಅವಕಾಶ ಸಿಕ್ಕಾಗೆಲ್ಲ ಹೊರಗೆ ಬರ್ತಾಯಿತ್ತು. ಆ ಸಂದರ್ಭ ಯಾವುದು ಅಂದರೆ 2ನೇ ಮಹಾಯುದ್ಧ ಮುಗಿತಾ ಬಂದಿದೆ. ಆಗ ತಂದೆ ಮಣಿಲಾಲರ ಜೊತೆಗೆ ಅರುಣ ಭಾರತಕ್ಕೆ ಬಂದರು. ಅಜ್ಜನ ಜೊತೆ ಉಳಿದಿದ್ರು. ಆ ಸಂದರ್ಭ ಇದು. ಅಜ್ಜ ಬಾಪೂಜಿ ಬುದ್ಧಿ ಭಾಳ ಚುರುಕು. ಅವ್ರ ಗಮನಕ್ಕೆ ಬರದೇ ಹೋಗುವಂಥ ಒಂದು ವಿಷಯನೂ ಇರ್ತಿರಲಿಲ್ಲ. ಒಂದು ಸಲ ನೋಡಿದ್ರು, ಅರುಣನಿಗೆ ಯಾವುದೋ ವಿಷಯ ಕೋಪ ಬಂದು ಕೈಗೆ ಸಿಕ್ಕಂಥ ವಸ್ತುವನ್ನು ಬೀಸಿ ಕಿಟಕಿ ಆಚೆ ಎಸೆದ್ಬಿಟ್ಟಿದ್ದ. ಪುಣ್ಯಕದು ಯಾರಿಗೂ ಬಡಿಲಿಲ್ಲ. ಆ ಘಟನೆಗೆ ಬಾಪೂಜಿ ಗೊತ್ತಾಯಿತು. ರಾತ್ರಿ ಊಟ ಆದಮೇಲೆ ಅರುಣನ್ನು ತನ್ನ ಪಕ್ಕಕ್ಕೆ ಕೂಡಿಸ್ಕೊಂಡ್ರು. ತಮ್ಮ ಕೈಗಳಿಂದ ಬಾಚಿ ತಬ್ಬಿಕೊಂಡು ಪ್ರೀತಿ ತೋರಿಸಿದ್ರು. ನಂತರ ಅರುಣ ಆ ಮೂಲೆಯಲ್ಲಿ ಆ ವಿದ್ಯುತ್ ಶಕ್ತಿ ಸ್ವಿಚ್ ಇದೆಯಲ್ಲ, ಅದ್ರ ಬೆರಳು ಹಾಕ್ಬೋದಾ ನೀನು ಅಂತ ಕೇಳಿದರು. ಅದೇ ಹಾಗಜ್ಜ, ಕೈ ಹಾಕಿದರೆ ಶಾಕ್ ಹೊಡೆಯೋದಿಲ್ವಾ ಅಂತ ಪ್ರಶ್ನೆ ಮಾಡಿದ. ಹೌದು, ಶಾಕ್ ಹೊಡಿತದೆ, ಆದರೆ ಬಲ್ಬಲ್ಲಿ ಬೆಳಕು ಅದರಿಂದಾನೇ ಬರ್ತದಲ್ಲ ಅಂತ ಕೇಳಿದರು ಬಾಪು. ಅಜ್ಜ, ಹೌದು, ಬಲ್ಬಲ್ಲಿ ಬಂದರೆ ಬೆಳಕು ಕೊಡ್ತದೆ, ಬೆರಳು ತೋರಿಸಿದರೆ ಶಾಕ್ ಹೊಡಿತದೆ ಅಂದ. ಆಗ ಬಾಪು ಪ್ರೀತಿಯ ಧ್ವನಿಯಲ್ಲಿ ಹೇಳಿದರು, ಅರುಣ, ಸಿಟ್ಟು ಕೂಡ ಹಾಗೆ ಮಗು. ಸರಿಯಾಗಿ ದಾರಿಯಲ್ಲಿ ನಡೆಸಿದರೆ ಅದು ಛಲ ಆಗಿ ಸಾಧನೆ ಮಾಡ್ತದೆ. ಎಂಥ ದೊಡ್ಡ ಮಾತು ಸ್ವಾಮಿ ಇದು. ಸಿಟ್ಟನ್ನು ಛಲ ಅಂತ ಮಾಡ್ಕೊಳ್ಳಿ, ಸಾಧನೆ ಮಾಡಿಸುತ್ತೆ. ಅದು ಸರಿಯಾದ ಮಾರ್ಗದಲ್ಲಿ ಹೋಗದಿದ್ದರೆ ವಿಧ್ವಂಸಕ್ಕಾಗಿ ಸಮಾಜಕ್ಕೆ ಶಾಕ್ ಕೊಡುತ್ತೆ. ನೋಡು, ವಿದ್ಯುತ್ತನ್ನು ಸರಿಯಾಗಿ ತಂತಿ ಮೂಲಕ ಹರಿಸಿ ಬಲ್ಬಲ್ ಬಿಟ್ಟರೆ ಬೆಳಕು ಕೊಡ್ತದೆ. ಅದನ್ನು ಹಾಗೆ ಬೇಜವಾಬ್ದಾರಿಯಿಂದ ಬಳಸಿದರೆ ಮುಟ್ಟಿದವರಿಗೆಲ್ಲ ಶಾಕ್ ಕೊಡ್ತದಲ್ವಾ. ಈ ಮಾತು ಸಣ್ಣ ಮಕ್ಕಳಿಗೂ ಅರ್ಥ ಆಗುವಂಥದ್ದು. ಅರುಣನಿಗೆ ಸಿಟ್ಟು ನಿಯಂತ್ರಣ ಮಾಡೋದಕ್ಕೆ ಒಂದು ಪ್ರಯೋಗ ಕೊಟ್ಟರು ಗಾಂಧೀಜಿ. ಮಗು, ಒಂದು ಕೆಲಸ ಮಾಡೋ, ದಿನಾಲೂ ಶಾಂತವಾದ ಜಾಗದಲ್ಲಿ ಒಂದು ಸಮಯ ತೀರ್ಮಾನ ಮಾಡಿ ನಿನ್ನ ಮುಂದೆ ಒಂದು ಹೂ ಇಟ್ಕೊಂಡು ಕೂತ್ಕೋ. ಹೂ ಅದನ್ನೇ 2 ನಿಮಿಷ ನೋಡ್ತಾ ಇರು. ನಂತರ ಕಣ್ಣು ಮುಚ್ಚಿ ಆ ಹೂವಿನ ಚಿತ್ರ ಮನಸ್ಸಲ್ಲಿ ಎಲ್ಲೋ ಹಾಗೆ ಮಾಡ್ಕೊ. ಎಷ್ಟೊತ್ತು ಸಾಧ್ಯವೋ ಅಷ್ಟೊತ್ತು ಹೂವಿನ ಚಿತ್ರ ಮನಸ್ಸಲ್ಲಿರಲಿ ಅಂತ ಹೇಳಿದರು. ಇದು ಒಳ್ಳೆಯ ಧ್ಯಾನದ ಬಗೆ ಇದು. ಕಣ್ಣು ಮುಂದೆ ಹೂ ಇಟ್ಕೋಬೇಕು. ಅದನ್ನು ನೋಡ್ತಾ ನೋಡ್ತಾ ಅದರ ಮೇಲೆ ತನ್ಮಯತೆಯಿಂದ ಇರಬೇಕು. ಕಣ್ಣು ಮುಚ್ಕೊಂಡಾಗ ಆ ಹೂವು ನಿಮ್ಮ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಕಣ್ಣು ಮುಚ್ಚಿ ಹೂವನ್ನು ಎಷ್ಟೊತ್ತು ಇಟ್ಕೊಳ್ಳೋಕ್ಕಾಗತ್ತೆ ಮನಸ್ಸಲ್ಲಿ ನೋಡಬೇಕು ಅಂತ ಪ್ರಯೋಗ ಕೊಟ್ಟು ಅರುಣ ಅದರಂತೆ ಮಾಡಿದ. ಮೊದಲೇ ದಿವಸ ಚಿತ್ರ ಮನಸ್ಸಲ್ಲಿ ಭಾಳ ಹೊತ್ತು ಇಲ್ಲೇ ಇಲ್ಲ. ಪ್ರಯತ್ನ ಮುಂದುವರಿಸಿದ್ರು. ದಿನ ಕಳೆದಂಗೆ ಚಿತ್ರ ಸ್ಪಷ್ಟ ಆಗಿ ಬಹಳಷ್ಟು ಹೊತ್ತು ಇಲ್ಲೋಕ್ಕೆ ಶುರು ಆಯಿತು. ಮನಸ್ಸು ಏಕಾಗ್ರಕ್ಕೆ ಶುರು ಆಯಿತು. ಆಶ್ಚರ್ಯ ಗೊತ್ತಾ, ಯಾವಾಗ ಮನಸ್ಸು ಏಕಾಗ್ರ ಆಗೋಕ್ಕೆ ಶುರು ಆಯಿತೋ ಸಿಟ್ಟು ಕೂಡ ಕಮ್ಮಿ ಆಯಿತು. ಈ ಪಾಠ ಅರುಣ್ ಗಾಂಧಿಯವರ ಜೀವನದೊಳಗೆ ಬಹಳ ದೊಡ್ಡ ತಿರುವು ತಂದದ್ದನ್ನು ಇದನ್ನು ಅರುಣ್ ಗಾಂಧಿ ತಮ್ಮ ಲೇಖನದಲ್ಲಿ ಬರೆದಿದ್ದಾರೆ. ನೋಡಿ ಎಷ್ಟು ಚಂದ. ಸಿಟ್ಟು ಒಂದು ಬೆಂಕಿ ಇದ್ದ ಹಾಗೆ. ಅದನ್ನು ಸರಿಯಾಗಿ ಬಳಸಿದರೆ ಅಡುಗೆ ಮಾಡ್ಕೋಬಹುದು, ತಪ್ಪಾಗಿ ಬಳಸಿದ್ರೆ ಮನೆಗೆ ಬೆಂಕಿ ಹತ್ತುತ್ತೆ. ಸಿಟ್ಟನ್ನು ನಿಗ್ರಹ ಮಾಡಿಕೊಳ್ಳುವಂಥ ಗಾಂಧೀಜಿಯವರ ತಿಳುವಳಿಕೆ, ಮಾರ್ಗದರ್ಶನ ಎಲ್ಲ ಪಾಲಕರು ಬಳಸ್ಕೊಂಡ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ.